19th question. 200 logs are stacked in the following manner: 20 logs in the bottom row, 19 in the next row, 18 in the row next to it. ಇದು ಯಾವ ಥರ ಇದೆ ಅಂದರೆ ನಾವು ಪಿರಾಮಿಡ್ ಶೇಪ್ ತೊಗೊಂತೀವಲ್ಲ ಆ ಥರ ಇದೆ. ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂತಂದ್ರೆ ಈಗ ನಾವು ಒಂದು ಪಿರಾಮಿಡ್ ಶೇಪ್ ತೊಗೊಂಡ್ಬಿಟ್ರೆ ಓಕೆ ಅವ್ನು ಏನು ಹೇಳ್ತಾನೆ, ಟೋಟಲ್ 200 ಲಾಕ್ಸ್ ಇದಾವೆ, ಟೋಟಲ್ 200 ವುಡನ್ ಲಾಕ್ಸ್ ಇದಾವೆ ಅನ್ಕೋಣ. ಸೊ ಟೋಟಲ್ ಅಂದರೆ ಎಷ್ಟು, SN ಬಂದು 200 ಅಂತ ಕೊಟ್ಟಿದ್ದಾನೆ. ಓಕೆನಾ. ಈಗ ಅವನೇನು ಹೇಳ್ತಾರೆ, 200 ಲಾಕ್ಸ್ ಆರ್ ಸ್ಟ್ಯಾಕ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್. 20 ಲಾಕ್ಸ್ ಇನ್ ದ ಬಾಟಮ್ ರೋ. ಬಾಟಮ್ ಅಲ್ಲಿ ಈ ನಾನೊಂದು ಲೈನ್ ಹಾಕಿದ್ರೆ ಇಲ್ಲಿ 20 ಲಾಗ್ನ ಪ್ಲೇಸ್ ಮಾಡಿದ್ದಾನೆ. ಓಕೆ. ನೆಕ್ಸ್ಟ್ ಏನಂತಾನೆ, 19 ಇಂದ ನೆಕ್ಸ್ಟ್ ರೋ. ನೆಕ್ಸ್ಟ್ ರೋ ಅಲ್ಲಿ ಎಷ್ಟು ಇಟ್ಟಿದ್ದಾನೆ, 19 ಇಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ ರೋ ಅಲ್ಲಿ 18 ಇಂದ ರೋ ನೆಕ್ಸ್ಟ್ ಇಟ್ ಇಲ್ಲಿ ಎಷ್ಟು ಇಟ್ಟಿದ್ದಾನೆ, 18 ಇಟ್ಟಿದ್ದಾನೆ. ಓಕೆ. ಈ ತರ ಪ್ಲೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ವುಡನ್ ಲಾಕ್ಸ್ನ. ಅಂಡ್ ಶೋನ್ ಇನ್ ಹೌ ಮೆನಿ ರೋಸ್. ಅವನು ಏನು ಹೇಳ್ತಾನೆ, ಎಷ್ಟು ರೋಸ್ ಅಲ್ಲಿ. ಓಕೆ. ಇದು ಎಷ್ಟು ರೋವರೆಗೆ ಹೋಗುತ್ತೋ ನಮಗೆ ಗೊತ್ತಿಲ್ಲ. ಓಕೆ. ಇಂಥವು ಎಷ್ಟು ರೋಸ್ ಇರ್ತಾವ ಅಂತ ಕೇಳ್ತಾ ಇದ್ದಾನೆ. ಇನ್ ಹೌ ಮೆನಿ ರೋಸ್ ದ 200 ಲಾಕ್ಸ್ ಪ್ಲೇಸ್ಡ್ ಅಂಡ್ ಓಕೆ ಇನ್ ಹೌ ಮೆನಿ ರೋಸ್ ದ 200 ಲಾಕ್ಸ್ ಪ್ಲೇಸ್ಡ್ ಅಂತ ಕೇಳ್ತಾ ಇದ್ದಾನೆ. ಓಕೆ. ಈಗ 200 ಲಾಕ್ಸ್ ಇದಾವಲ್ಲ, ಇಲ್ಲಿ 20, ಇಲ್ಲಿ 19, ಇಲ್ಲಿ 18, ಇದು 3 ರೋ ಆಯ್ತು. ಇಂಥವು ಎಷ್ಟು ರೋ ಬೇಕಂತ ಕೇಳ್ತಾ ಇದ್ದಾನೆ. ಸೊ ಅಂದ್ರೆ ಏನು, ಎನ್ ಫೈಂಡ್ ಔಟ್ ಮಾಡಂತಾನೆ. ಟೋಟಲ್ ಎಷ್ಟು ರೋ ಅಂತ ಫೈಂಡ್ ಔಟ್ ಮಾಡಂತ ಹೇಳ್ತಾ ಇದ್ದಾನೆ. ಆಮೇಲೆ ಅಂಡ್ ಹೌ ಮೆನಿ ಲಾಕ್ಸ್ ಆರ್ ಇನ್ ದ ಟಾಪ್ ರೋ. ಈಗ ಇದೆ ಟಾಪ್ ಅನ್ಕೊಂಡ್ರೆ, ಓಕೆ ಇದು ಟಾಪ್ ರೋ ಅನ್ಕೊಂಡ್ರೆ ಇಲ್ಲಿ ಎಷ್ಟು ಲಾಕ್ಸ್ ಪ್ಲೇಸ್ ಆಗಿರ್ತಾವ ಅಂತ ಕೇಳ್ತಾನೆ. ಸೊ ನಥಿಂಗ್ ಬಟ್ ಏನು, ಇದು ಎ ಇದ್ದಂಗೆ. ಫಸ್ಟ್ ಲಾಸ್ಟ್ ಏನಾಗುತ್ತೆ, AN ಆಗುತ್ತೆ. ಅರ್ಥ ಆಯ್ತಾ. ಓಕೆ. ಈಗ ನೀವು ವುಡನ್ ತಗೊಂಡ್ರೆ ಇದನ್ನು ಫಸ್ಟ್ ರೋ ಅನ್ಕೊಂಡ್ರೆ ಇದು A ಆಗುತ್ತೆ. ಓಕೆ. ಲಾಸ್ಟ್ ರೋನ ಟಾಪ್ ರೋನಾಗಿರೋದು ಕಂಡಿಡಿ ಅಂತಂದ್ರೆ ಏನ್ ಕಂಡಿಡಿಬೇಕು, AN ಫೈಂಡ್ ಔಟ್ ಮಾಡೋದು. ಸೊ ನಮಗೇನು ಗೊತ್ತಾಯ್ತು, SN 200 ಅಂತ ಕೊಟ್ಟಿದ್ದಾನೆ, N ವ್ಯಾಲ್ಯೂ ಕಂಡಿಡಿಬೇಕು, AN ವ್ಯಾಲ್ಯೂ ಕಂಡಿಡಿಬೇಕು. ಸೊ ನಾವು ಇದನ್ನ AP ಬರೀಬೋದ, 20, 19, 18 ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಓಕೆ. ಅದೇ ರೀತಿ ಹೋಗ್ತಾ ಇದೆ ತಾನೆ. ಸೊ ಇಲ್ಲಿ A ವ್ಯಾಲ್ಯೂ ಏನಾಯ್ತು, 20 ಆಯ್ತು. D ವ್ಯಾಲ್ಯೂ ಏನಾಯ್ತು, A2 ಮೈನಸ್ A1. ಸೊ 19 ಮೈನಸ್ 20 ಏನಾಯ್ತು, ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 20 ಅಲ್ಲಿ 19 ಹೋದ್ರೆ 1 ಆಯ್ತು. ಸೊ D ವ್ಯಾಲ್ಯೂ -1 ಬಂತು. ಓಕೆ. ಈಗ ನಮಗೇನು SN ವ್ಯಾಲ್ಯೂ ಗೊತ್ತು 200 ಅಂತ, N ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ AN ಫೈಂಡ್ ಔಟ್ ಮಾಡಬೇಕು. AN ಕಂಡಿಡ್ಬೇಕಂದ್ರೆ ಫಸ್ಟ್ N ಗೊತ್ತಿರಬೇಕು. ಸೊ ನಾವೇನ್ ಮಾಡೋಣ, SN ಗೊತ್ತಿರೋದ್ರಿಂದ SN ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ SN ಫಾರ್ಮುಲಾ ಏನು, SN is equal to n/2 into 2a plus n minus 1 into d. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಓಕೆ. ಈಗ SN ಇದ್ದಲ್ಲಿ ಏನು ಬರಿಬೋದು, ನಾನು 200 ಬರಿಬೋದು. N ವ್ಯಾಲ್ಯೂ ಗೊತ್ತಿಲ್ಲ, n/2 into 2. A ವ್ಯಾಲ್ಯೂ ಏನಿದೆ, 20 ಇದೆ, ಪ್ಲಸ್ N ವ್ಯಾಲ್ಯೂ ಗೊತ್ತಿಲ್ಲ, n minus 1. D ವ್ಯಾಲ್ಯೂ ಏನಿದೆ, D ವ್ಯಾಲ್ಯೂ ಬಂದು -1 ಇದೆ. ಓಕೆನಾ. ಈಗ ಡಿವೈಡರ್ ಈ ಕಡೆ ಬಂದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. 200 into 2 ಆಯ್ತು. ಓಕೆ. ಈಸ್ ಈಕ್ವಲ್ ಟು, ಇಲ್ಲಿ 2 ಇಲ್ಲ, ಬರೀ N ಇದೆ, 22 ಜ 40 ಆಯ್ತು. ಈಗ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ. 1 into N 1N ಆಯ್ತು. ನೆಕ್ಸ್ಟ್ ಇವರಿಬ್ಬರು ಮಲ್ಟಿಪ್ಲೈ ಮಾಡ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 1 1 ಜ 1 ಆಯ್ತು. ಓಕೆನಾ. ಈಗ 200 into 2 ಏನು, 400 ಆಯ್ತು. ಈಗ N ಇಂಟು ನೋಡ್ರಿ, ಇದು 40 ಪ್ಲಸ್ 1 ಏನಾಗುತ್ತೆ, 41 ಆಗುತ್ತೆ, ಮೈನಸ್ 1N. ಓಕೆ. ಈಗ 400 is equal to N ಇಂಟು 41 ಏನು, 41N ಆಯ್ತು. ಇವರಿಬ್ರು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, 1N ಇಂಟು N ಏನಾಗುತ್ತೆ, 1N ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ಇವಾಗ ಏನ್ ಮಾಡೋಣ, ಎಲ್ಲವೂ ಒಂದ್ ಸೈಡ್ ತಗೊಂಬರೋಣ. ಫಸ್ಟ್ ಸ್ಕ್ವೇರ್ ಇರೋದನ್ನ ಫಸ್ಟ್ ತಗೊಂಬರೋಣ, ಮೈನಸ್ ಇರೋದು ಈ ಕಡೆ ಬಂದ್ರೆ ಪ್ಲಸ್ ಆಯ್ತು. ಓಕೆ. ಈಗ N ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಯ್ತು. ಇಲ್ಲಂತೂ 400 ಲೆಫ್ಟ್ ಸೈಡ್ ಇದೆ. ಸೊ ಇದನ್ನ ಆಸ್ ಇಟ್ ಈಸ್ ಬರೀತೀನಿ. ಇಲ್ಲಿ ರೈಟ್ ಸೈಡ್ ಇರೋದೆಲ್ಲ ಶಿಫ್ಟ್ ಮಾಡಿದ್ದೀನಿ. ಏನು ಉಳಿತಿಲ್ಲಿ, 0 ಉಳಿತು. ಓಕೆ. ಇಲ್ಲಿ ಏನು ಉಳಿದಿಲ್ಲ. ಓಕೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋದು ನೋಡೋಣ. ಓಕೆ. ನಮಗೆ ಬಂದರೆ ಈಕ್ವೇಶನ್ ಏನು, 1N ಸ್ಕ್ವೇರ್ ಮೈನಸ್ 41N ಪ್ಲಸ್ 400 ಈಕ್ವಲ್ ಟು 0. ಓಕೆ. ಇದು ನಮಗೆ ಬಂದಿರೋದು. ಈಗ ನೀವು ನೋಡಿದ್ರೆ ಹೈಯೆಸ್ಟ್ ಪವರ್ 2 ಇದೆ ಅಂದ್ರೆ ಇದು ಕ್ವಾಡ್ರೇಟಿಕ್ ಈಕ್ವೇಶನ್ ಹೆಂಗ್ ಸಾಲ್ವ್ ಮಾಡ್ತೀವಿ, ಇದಿಷ್ಟನ್ನ ಪ್ರಾಡಕ್ಟ್ ಅಂತ ತಗೊಂತೀವಿ, ಇದನ್ನ ಏನಂತ ತಗೊಂತೀವಿ,
ಸಮ್ ಅಂತ ತಗೊಂತೀವಿ. ಓಕೆ, ಇಲ್ಲೊಂದು ನಾನು ರಫ್ ಕಾಲಮ್ ಬರ್ಕೊಂತೀನಿ. ಓಕೆ, ಈಗ ಪ್ರಾಡಕ್ಟ್ ಏನ್ ಬೇಕು ನನಗೆ, 1n ಸ್ಕ್ವೇರ್ ಅಂದ್ರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಮಾಡೋದು. 1n ಸ್ಕ್ವೇರ್ ಇಂಟು ಪ್ಲಸ್ 400. ಓಕೆ, ಈಗ ಏನಾಯ್ತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 400 ಒಂಜ 400, ಇದೇನಾಯ್ತು 400 n ಸ್ಕ್ವೇರ್ ಆಯ್ತು. ಇದು ಬಂದು ಪ್ರಾಡಕ್ಟ್. ಸಮ್ ಬಂದ್ಬಿಟ್ಟು ಏನಿದೆ, -41n ಇದೆ. ಓಕೆ, ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಲಸ್ 400 n ಸ್ಕ್ವೇರು, ಸಮ್ ಬಂದ್ಬಿಟ್ಟು -41n. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾವು ಈಗ 2 ನಂಬರ್ ಫೈಂಡ್ ಔಟ್ ಮಾಡಬೇಕು. 2 ನಂಬರ್ ಯಾವ ತರ ಇರ್ಬೇಕಂದ್ರೆ ಅವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 400 ಬರಬೇಕು, ಆಡಿಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 41 ಬರಬೇಕು. ಆ ತರ ಕಂಡುಹಿಡಬೇಕು. ಓಕೆನಾ, ಇಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 400, ಆಡಿಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 41. ಅದನ್ನ ಯಾವ ತರ ಕಂಡುಹಿಡಬೇಕು ನೋಡ್ರಿ. ಈ ಪ್ರಾಡಕ್ಟ್ ನಂಬರ್ ಇದೆಯಲ್ಲ 400, ಅದನ್ನ LCM ಟೈಪ್ ಮಾಡಿ ಚಿಕ್ಕ ಟೇಬಲ್ ಇಂದ ಹೋಗೋಣ. ಓಕೆ, ಈಗ 400 ಚಿಕ್ಕ ಟೇಬಲ್ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ 200 ಜ. ಓಕೆ, ಮತ್ತೆ ಈ ಚಿಕ್ಕ ಟೇಬಲ್ ಇಂದ ಹೋಗೋಣ, 200 ಜ, ಮತ್ತೆ ಚಿಕ್ಕ ಟೇಬಲ್ 250 ಜ, ಮತ್ತೆ 225 ಜ. ಓಕೆನಾ, ಈಗ ನೀವು ಕರೆಕ್ಟಾಗಿ ನೋಡಿದ್ರೆ ಇದಿಷ್ಟು ಎಷ್ಟಾಯ್ತು, ಇದು 2 2 ಜ 4, 4 2 ಜ 8, 8 2 ಜ 16 ಆಯ್ತು. ಓಕೆನಾ, ಈಗ ನೀವು ನೋಡ್ರಿ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 400 ಬಂದೇ ಬರುತ್ತೆ. 25 ಇಂಟು 60 400 ಬರುತ್ತೆ. ಬಟ್ ನಿಮಗಿಲ್ಲಿ ಇವ್ರಿಬ್ಬರನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 41 ಬರ್ತಿದಾನ. 25 ಪ್ಲಸ್ 16 ಏನು 41 ಬರ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಇವೆರಡೇ ನಂಬರ್ ನಮಗೆ ಗೊತ್ತಾಯ್ತು. 2 ನಂಬರ್ ಯಾವ್ಯಾವು, 25n ಒಂದು, ಇನ್ನೊಂದು ಬಂದು 16n. ಓಕೆನಾ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 400 ಬರ್ತಾ ಇದೆ, ಆ್ಯಡ್ ಮಾಡಿದ್ರೆ 41 ಬರ್ತಾ ಇದೆ. ಈಗ ನೆಕ್ಸ್ಟ್ ಸೈನ್ ಬರಿಬೇಕು ಮೇನ್. ಈಗ ಸಮ್ಮಿರೋ ಸೈನ್ ಬಂದ್ಬಿಟ್ಟು ದೊಡ್ಡ ನಂಬರಿಗೆ ಕೊಡಬೇಕು. ಓಕೆ, ಸಾರಿ, ಇಲ್ಲಿ ಸಮ್ಮಿರೋ ಸೈನ್ ಏನು ಮೈನಸ್ ಇದೆ, ಇದನ್ನ ಬಿಗ್ ನಂಬರ್ ಯಾವ್ದು, ಇವರಿಬ್ಬರಲ್ಲಿ ಬಿಗ್ ನಂಬರ್ ಬಂದು 25, ಇದಕ್ಕೆ ಮೈನಸ್ ಕೊಡ್ಬೇಕು. ಸಮ್ಮಿರೋ ಸೈನ್ ದೊಡ್ಡ ನಂಬರಿಗೆ ಕೊಡಬೇಕು. ಆಮೇಲೆ ನೀವು ನೋಡ್ರಿ ಇಲ್ಲಿ ಪ್ರಾಡಕ್ಟ್ ಪ್ಲಸ್ ಬೇಕು. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕಂದ್ರೆ ಇವ್ರು ನೆಗೆಟಿವ್ ಇರ್ಬೇಕು ತಾನೆ. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್, 25 ಇಂಟು 16 400, n ಇಂಟು n ಸ್ಕ್ವೇರ್. ಈಗ ಆ್ಯಡ್ ಮಾಡ್ರಿ, 2 ಮೈನಸ್ ಇದ್ದಾಗ ಏನು ಮಾಡ್ತೀವಿ, ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀವಿ ತಾನೆ. 25 ಪ್ಲಸ್ 16 14n ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರು ಬರುತ್ತೆ, ಆ್ಯಡ್ ಮಾಡಿದ್ರು ಬರುತ್ತೆ. ಸೊ ಇವೆರಡು ನಂಬರು ಸಿಕ್ಕುದು. ಆಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀಬೇಕು, ಮಧ್ಯದಲ್ಲಿ ಇವರಿಬ್ಬರು ನಂಬರ್ ಬರೀಬೇಕು, -25n -16n. ಆಮೇಲೆ ಲಾಸ್ಟ್ ನಂಬರ್ ಬರಿಬೇಕು. ಇವೆರಡು ನಂಬರ್ ಏನಕ್ಕೆ ಬರ್ತೀನಿ ಅಂತಂದ್ರೆ ಈಗ ಇದನ್ನ ಸ್ಪ್ಲಿಟ್ ಮಾಡಿ ಅಷ್ಟೇ. ಈ 41n ಸ್ಪ್ಲಿಟ್ ಮಾಡಿ, ನೀವು ಚೆಕ್ ಮಾಡಿ, ಇದನ್ನ ಸಾಲ್ವ್ ಮಾಡ್ರೆ ಮತ್ತೆ ಇದೇ ಬರುತ್ತೆ. 2 ಮೈನಸ್ ಇದ್ದಾಗ ಏನ್ ಮಾಡ್ತೀವಿ, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ. 25n ಪ್ಲಸ್ 16 ಮತ್ತೆ 41n ಬರುತ್ತಾ. ಸೊ ಜಸ್ಟ್ ಸ್ಪ್ಲಿಟ್ ಮಾಡಿದ್ದೀವಿ, ಮಧ್ಯ ನಂಬರ್ನ ಸ್ಪ್ಲಿಟ್ ಮಾಡಿದ್ದೀವಿ. ಇವಾಗ ಕಾಮನ್ ತೆಗೆಯೋಣ. ಇವರಿಬ್ರಲ್ಲಿ ಕಾಮನ್, ಇವರಿಬ್ರಲ್ಲಿ ಕಾಮನ್. ಇವರಿಬ್ರಲ್ಲಿ ಕಾಮನ್ ಏನಿದೆ, n ಒಂದೇ ಕಾಮನ್ ಇದೆ. ಸೊ ಏನು ಉಳಿತು ಇಲ್ಲಿ, n - 25 ಉಳಿತು. ಓಕೆನಾ, ಸೊ ಇಲ್ಲಿ n ಕಾಮನ್ ತೆಗೆದ್ರೆ n - 25. ಆಮೇಲೆ ಇವರಿಬ್ರಲ್ಲಿ ಏನ್ ಕಾಮನ್ ತೆಗಿಬೋದು. ಓಕೆ, ಈಗ ನೀವು ಇಲ್ಲಿ ಏನಂದ್ರೆ ನಿಮ್ಗೆ ಗೊತ್ತಾಗಬೇಕಾದ್ರೆ ಇಲ್ಲಿ n - 25 ಬಂದಿದೆ ಅಂದ್ರೆ ಇಲ್ಲಿ ಕೂಡ ನಮಗೆ n - 25 ಬರಬೇಕು. ಓಕೆನಾ, ಇಲ್ಲಿ n - 25 ಬಂದ್ರೆ ಇಲ್ಲಿ ಕೂಡ n - 25 ಬರಬೇಕು. ಈಗ ನೋಡಿ ನಮಗೆ ಏನ್ ಬರ್ಬೇಕು, ಇಲ್ಲಿ -16n ಬರ್ಬೇಕು. ಇಲ್ಲಿ n ಇದೆ, n ಇಲ್ಲಿ ಪ್ಲಸ್ ಇದೆ ತಾನೆ, ಪ್ಲಸ್ ಇಂಟು ಮೈನಸ್ n ಇಂಟು 16 ಮಾಡ್ರೆ ತಾನೆ 16n ಬರೋದು. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 16 ಇಂಟು n 16n ಬಂತು, ಮೈನಸ್ ಇಂಟು ಮೈನಸ್ ಪ್ಲಸ್ 16 25 400. ಅಲ್ಲೇ ನೋಡಿರ್ತಾನೆ 16 ಇಂಟು 25 ಏನ್ ಬರುತ್ತೆ 400. ಓಕೆನಾ, ಕರೆಕ್ಟ್ ಆಯ್ತಾ. ನೀವು ಒಂದ್ ಫಿಕ್ಸ್ ಆಗ್ಬಿಡ್ರಿ, ಇಲ್ಲಿ ಏನ್ ಬಂದಿದ್ದು ಇಲ್ಲಿ ಕೂಡ ಅದೇ ಬರಬೇಕು. ಸೊ ಫಸ್ಟ್ ಏನ್ ಮಾಡ್ರಿ, ಇಲ್ಲಿ ಏನ್ ಬರುತ್ತಲ್ಲ ಅದನ್ನ ಇಲ್ಲಿ ಬರ್ದ್ ಬಿಡ್ರಿ. ಓಕೆ, ಆಮೇಲೆ ಈ ನಂಬರ್ ಬರಬೇಕು, ಮಲ್ಟಿಪ್ಲೈ ಮಾಡ್ರಿ. n ಜೊತೆಗೆ ಏನ್ ಮಲ್ಟಿಪ್ಲೈ ಮಾಡಿ ಇದು ಬರುತ್ತೆ ಚೆಕ್ ಮಾಡ್ರಿ. ಸೊ ನನಗೆ ಮೈನಸ್ ಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ಬಿಟ್ಟೆ. n ಇಂಟು ನನಗೆ 16 ಬೇಕು, n ಇಂಟು 16 ಬರೆದ್ರೆ 16n ಆಯ್ತು. ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 16 ಇಂಟು n 16n, ಮೈನಸ್ ಇಂಟು ಮೈನಸ್ ಪ್ಲಸ್ 16 25 400. ಸೊ ಕರೆಕ್ಟ್ ಆಗ್ಬಿಡ್ತು. ಆಮೇಲೆ ಇವರಿಬ್ರಲ್ಲಿ ಕಾಮನ್, ಇವರಿಬ್ರಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ n - 25 ಇದೆ, ಇಲ್ಲಿ n - 25 ಇದೆ. ಸೊ n - 25 ಕಾಮನ್ ತೆಗಿತೀನಿ. ಅವಾಗ ಇಲ್ಲೇನು ಉಳಿತು,
ಎನ್ ಉಳಿತು, n-25 ಕಾಮನ್ ತೆಗೆದ್ರೆ ಇಲ್ಲಿ ಎನ್ ಉಳಿತು, ಇಲ್ಲೇನು ಉಳಿತು -16 ಉಳಿತು. ಓಕೆ, ಇಸ್ ಈಕ್ವಲ್ ಟು 0. ಈಗ ಈ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಈ ನಂಬರ್ ಆದ್ರೂ 0 ಇರಬೇಕು. ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋ ಆನ್ಸರ್ 0 ಬಂದಿದೆ ಅಂತೆ. ಓಕೆ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋ ಆನ್ಸರ್ 0 ಬಂದಿದೆ ಅಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ನಾವು ಅದಕ್ಕೆ ಏನ್ ಬರಿತೀವಿ, n-25 is equal to 0 ಆದ್ರೂ ಬರಿತೀವಿ, ಆರ್ n-16 equal to 0. ಈ -25 ಆ ಕಡೆ ಹೋದ್ರೆ +25. ಓಕೆ, ಈಗ -16 ಆ ಕಡೆ ಹೋದ್ರೆ +16. ಓಕೆ, ಈಗ n ವ್ಯಾಲ್ಯೂ ಬಂತು. ಓಕೆ, ಸೊ ಅವ್ರು ಏನ್ ಕಂಡಿಡಿದ್ರು, n ಫೈಂಡ್ ಔಟ್ ಮಾಡಿದ್ರು, n ಬಂತು. ಬಟ್ ಇಲ್ಲಿ n 2 ವ್ಯಾಲ್ಯೂ ಬಂದಿದೆ. ಓಕೆ, ಸೊ ನಾರ್ಮಲ್ ಆಗಿ ಬೇರೆ ಪ್ರಾಬ್ಲಮ್ ಅಲ್ಲಿ ಯಾವ ತರ ಬರುತ್ತಿತ್ತು, n1 ಪಾಸಿಟಿವ್ ಬಂದ್ರೆ ಇನ್ನೊಂದು ನೆಗೆಟಿವ್ ಬರ್ತಿತ್ತು, n ನ್ಯಾಚುರಲ್ ನಂಬರ್ ಇರ್ಬೇಕಂತ ಪಾಸಿಟಿವ್ ವ್ಯಾಲ್ಯೂ ತಗೊಂಡ್ಬಿಡ್ತಿದ್ವಿ. ಬಟ್ ಇಲ್ಲಿ ಇಬ್ರು ಪಾಸಿಟಿವ್ ಬಂದಾರೆ. ಈ ಸಿಚುವೇಶನ್ ಅಲ್ಲಿ ಯಾವ ತರ ಡೀಲ್ ಮಾಡ್ಬೇಕು ನೋಡಲಿ. ಸೊ n-25 ಇರ್ಬೋದು, ಇಲ್ಲ 16 ಇರ್ಬೋದು, ಅಂದ್ರೆ ಇಬ್ರು ಪ್ಲಸ್ ಇದ್ದಾಗ ಸೊ ನೀವೇನ್ ಮಾಡ್ರಿ, ಕೇಸ್ 1 ಕೇಸ್ 2 ಅಂತ ತಗೊಳ್ರಿ. ಕೇಸ್ 1 ಬಂದ್ಬಿಟ್ಟು n ಇದ್ದಲ್ಲಿ 25 ತಗೊಂಡು ಚೆಕ್ ಮಾಡೋಣ. ಓಕೆ, ಆಮೇಲೆ ಕೇಸ್ 2 ಮಾಡೋಣ. ಫಸ್ಟ್ n ಇದ್ದಲ್ಲಿ n-25 ಅಂತ ತಗೊಳ್ಳೋಣ. ಈಗ ನೀವ್ ಹೇಳ್ರಿ ನನಗೆ, ಆಮೇಲೆ ಏನ್ ಕೇಳಿದೆ ನಾವು, an ಫೈಂಡ್ ಔಟ್ ಮಾಡ್ಬೇಕು. ಹೌದಾ, ಇಲ್ಲಿ n ವ್ಯಾಲ್ಯೂ 25 ಅಂದ್ರೆ ಏನ್ ಕಂಡಿಡ್ಬೇಕು ನಾನು, a25 ಕಂಡಿಡ್ಬೇಕು. a25 ಅಂದ್ರೆ ಏನು, a+24d ಕಂಡಿಡ್ಬೇಕು. a ವ್ಯಾಲ್ಯೂ ಎಷ್ಟಿದೆ, a ವ್ಯಾಲ್ಯೂ ಬಂದು 20 ಪ್ಲಸ್ 24 ಇಂಟು ಡಿ ವ್ಯಾಲ್ಯೂ ಏನಿದೆ, ಡಿ ವ್ಯಾಲ್ಯೂ ಬಂದು -1. ಓಕೆ, ಈಗ 20 ಪ್ಲಸ್ ಇಂಟು ಮೈನಸ್ 24 1 24 ಇಸ್ ಈಕ್ವಲ್ ಟು ಏನಾಯ್ತು, ಇದು -4 ಆಯ್ತು. ಇಲ್ಲಿ ಫೇಲ್ ಆಗ್ಬಿಡ್ತು. ಈಗ ನೀವೇ ನೋಡ್ರಿ, ಇರೋದೇ 200 ಲಾಗ್ ಇದಾವೆ. ಓಕೆ, 200 ಲಾಗ್ನ ನಾನೇನಾದ್ರೂ 25 ರೋ ಇಟ್ಟುಬಿಟ್ರೆ, 25 ರೋ ಇಟ್ರೆ ನನಗೆ ಇನ್ನೂ 4 ಲಾಗು ಕಡಿಮೆ ಬೀಳ್ತವೆ. ಓಕೆನಾ, ನಾನು 25 ರೋಸ ಏನಾದರೂ ಇಟ್ಟರೆ ನನಗೆ ಇನ್ನೂ ಎಷ್ಟು ಕಡಿಮೆ ಬೀಳುತ್ತೆ, 4 ಲಾಗ್ ಕಡಿಮೆ ಬೀಳುತ್ತೆ. ಸೊ ಇದಂತೂ ಪಾಸಿಬಲ್ ಅಲ್ಲ. ಓಕೆ, ದಿಸ್ ಸಿಚುವೇಶನ್ ಈಸ್ ನಾಟ್ ಪಾಸಿಬಲ್ ಅಂತ ಬರಿತೀವಿ. ಓಕೆ, ಈಗ ಕೇಸ್ 2 ತಗೊಂಡು ನೋಡೋಣ, ಅದು ಕೂಡ ಒಂದ್ಸರಿ ಚೆಕ್ ಮಾಡೋಣ ಕರೆಕ್ಟ್ ಇದೆ ಇಲ್ಲ ಅಂತ. ಕೇಸ್ 2 ಬಂದ್ಬಿಟ್ಟು n ವ್ಯಾಲ್ಯೂ ಏನು, 16. ಸೊ ಏನ್ ಫೈಂಡ್ ಔಟ್ ಮಾಡೋದು ನಾನು, a16 ಫೈಂಡ್ ಔಟ್ ಮಾಡೋದು. a16 ಅಂದ್ರೆ a+15d. a ವ್ಯಾಲ್ಯೂ ಏನಿದೆ 20, 15 ಇಂಟು ಡಿ ವ್ಯಾಲ್ಯೂ ಏನಿದೆ -1 ಇಸ್ ಈಕ್ವಲ್ ಟು 20 ಪ್ಲಸ್ ಇಂಟು ಮೈನಸ್ -15 1 15, 20ಯಲ್ಲಿ 15 ಹೋದ್ರೆ 15, a16 ಬಂದು 15. ಸೊ ಇಲ್ಲಿ ನೀವು ನೋಡಿದ್ರೆ ನಾನೇನಾದ್ರೂ ಇವನ್ನ 16 ರೋಸ್ ಅಲ್ಲಿ ಇದು ಮಾಡಿದ್ರೆ, ಸೊ ಅವಾಗ ನನಗೆ ಲಾಸ್ಟ್ ರೋನಾಗ ಎಷ್ಟು ಇಡ್ಬೋದು, 5 ರೋ ಇಟ್ಬಿಟ್ರೆ ಸಾಕು. ಓಕೆ, 5 ಲಾಗ್ಗಳು ಪ್ಲೇಸ್ ಮಾಡ್ಬಿಟ್ರೆ ಕರೆಕ್ಟ್ ಟೋಟಲ್ 200 ಲಾಗ್ಸ್ ಆಗ್ತವೆ. ಓಕೆನಾ, ಸೊ ಇಲ್ಲಿ 25 ರೋಸ್ ಸೆಲೆಕ್ಟ್ ಮಾಡಿದ್ರೆ ನನಗೆ 4 ಕೊಡೋ ಲಾಗು ಕಡಿಮೆ ಬೀಳ್ತವೆ. ಬಟ್ ಅದೇ ನಾನು n = 16 ಅಂದ್ರೆ 16 ರೋಸ್ ಅಲ್ಲಿ ಪ್ಲೇಸ್ ಮಾಡಿದ್ರೆ 200 ಲಾಗ್ಸ್ ನ, ಸೊ ಅವಾಗ ಏನಾಗುತ್ತೆ, ನನಗೆ ಲಾಸ್ಟ್ ರೋ ಅಲ್ಲಿ 5 ವುಡನ್ ಲಾಗ್ ಪ್ಲೇಸ್ ಮಾಡಿದ್ರೆ ಸಾಕು. ಸೊ ಹೌ ಮೆನಿ ರೋಸ್ ದ 200 ಲಾಗ್ಸ್ ಪ್ಲೇಸ್ಡ್ ಅಂತಂದ್ರೆ ಇನ್ 16 ರೋಸ್ ಲಾಗ್ಸ್ ಹ್ಯಾವ್ ಬೀನ್ ಪ್ಲೇಸ್ಡ್ ಅಂತ ಬರಿತೀವಿ. ಓಕೆ, ಆಮೇಲೆ ಏನ್ ಕೇಳಿದಾನೆ, ಅಂಡ್ ಹೌ ಮೆನಿ ಲಾಗ್ಸ್ ಆರ್ ಇನ್ ದ ಟಾಪ್ ರೋ. ಟಾಪ್ ರೋ ಅಂದ್ರೆ ಏನು, ಲಾಸ್ಟ್ ರೋ ಇಲ್ಲ, ಲಾಸ್ಟ್ ರೋ ಅಲ್ಲಿ ಎಷ್ಟಿದೆ 5 ಇದಾವೆ. ಸೊ ಏನ್ ಬರ್ತೀವಿ, ಅಂಡ್ 5 logs are placed in the top row ಅಂತ ಬರೀತೀವಿ. ಓಕೆನಾ,